ಇನ್ನು ನಟಿ ಪ್ರೇಮ ಅವರ ಬಗ್ಗೆ ಬಂದರೆ ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಅಂತಲೇ ಹೇಳ್ಬೋದು. ಹೌದು, ನಟಿ ಪ್ರೇಮ ಅವರು ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೌದು, ಚಿತ್ರರಂಗದಲ್ಲಿ ಸುಮಾರು 500ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ನಟಿ ಪ್ರೇಮ ಅವರು ತಮ್ಮದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂತಲೇ ಕೂಡ ಹೇಳ್ಬೋದು. ಇಂಥ ದೊಡ್ಡ ನಟಿ ಈಗ ನೆನಪಾಗಿ ಉಳಿದೋದು ನಿಜಕ್ಕೂ ಕೂಡ ಆಘಾತಕಾರಿದ ವಿಚಾರ. ಹಾಗಾದರೆ ಏನಾಗಿದೆ ಇವರಿಗೆ ಅಂತ ನೋಡ್ತಾ ಬಂದರೆ, ಇನ್ನು ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂಥ ನಟಿ ಪ್ರೇಮ ಅವರು ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದ್ರು. ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಿಂದಾಗಿ ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ದೂರ ಉಳಿದ್ರು. ಮತ್ತು ಚಿತ್ರರಂಗದಲ್ಲಿ ಅವಕಾಶಗಳು ಕೂಡ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಹಳೆಯ ನಟಿಯರಿಗೆ ಅವಕಾಶಗಳು ಕಡಿಮೆ ಆಯಿತು. 1985ರಿಂದ 2005 ತನಕ ಭಾಳ ಪೀಕ್ನಲ್ಲಿ ಇದ್ದಂಥ ನಟಿ ಅಂದರೆ ಅದು ನಟಿ ಪ್ರೇಮ ಅಂತಲೇ ಹೇಳ್ಬೋದು. ತಮ್ಮ ನಟನೆ ಮ್ಯಾನರಿಸಮಿಂದ ಸಾಕಷ್ಟು ಹೆಸರು ಕೂಡ ಮಾಡಿದ್ರು. ಕೊಡಗುವಿನ ಚೆಲುವೆ ಕೂಡ ಅಂತಲೇ ಹೇಳ್ಬೋದು. ಇನ್ನು ನಟಿ ಪ್ರೇಮ ಅವರು ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದರು. ಏನೇ ಇರಲಿ, ನಟಿ ಪ್ರೇಮ ಅವರು ಇತ್ತೀಚೆಗೆ ಚಿತ್ರದಿಂದ ದೂರ ಉಳಿದು 20 ವರ್ಷಗಳೇ ಕಳೀತಾ ಬಂತು. 2006ರಲ್ಲಿ ಶಿಶಿರ ಸಿನಿಮಾನೇ ಕೊನೆಯ ಸಿನಿಮಾ ಆಯಿತು. 2026 ಆಯಿತು. ಬರೋಬ್ಬರಿ 20 ವರ್ಷಗಳಿಂದ ನಾವು ಚಿತ್ರರಂಗ ದೂರ ಉಳಿದು ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಸಾಕಷ್ಟು ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟು ಸದ್ಯ ಕೊಡಗಿನಲ್ಲೇ ಈಗ ವಾಸವಾಗಿದ್ದಾರೆ ಅಂತ ಹೇಳ್ಬೋದು. ಹೌದು, ಈಗ ಸದ್ಯ ವೀರಾಜಪೇಟೆಯಲ್ಲಿ ಅವರದೇ ಅಂತ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ತೋಟಗಳನ್ನು ನೋಡಿಕೊಂಡು ಇದ್ದಾರೆ.